ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡರ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಇಂಡಿಯಾದಲ್ಲಿ ಈ ಯು ಪಿ ಐ ಡಿಜಿಟಲ್ ಪೇಮೆಂಟ್ ಏನು ಬಂದಿದ್ದಲ್ಲ, ಅವಾಗಿನಿಂದ ನಮ್ಮ ಇಂಡಿಯಾದಲ್ಲಿ ಯಾರು ಕೂಡ ಜಾಸ್ತಿ ದುಡ್ಡು ಅನ್ನೋದು ಪರ್ಸಲ್ಲಿ ಮತ್ತು ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡೋದಿಲ್ಲ. ಎಲ್ಲರೂ ಕೂಡ ಈ ಯು ಪಿ ಐ ಡಿ ಮೂಲಕನೇ ಟ್ರಾನ್ಸಾಕ್ಷನ್ ಮಾಡೋದು. ಏನೇ ಒಂದು ಮಾರ್ಕೆಟಿಂಗ್ ಹೋದ್ರು ಎಲ್ಲಿ ಹೋದ್ರು ಕೂಡ ಯು ಪಿ ಐ ಮೂಲಕ ಸ್ಕ್ಯಾನ್ ಮಾಡೋದು, ಕ್ಯೂ ಆರ್ ಕೋಡ್ ಅಮೌಂಟ್ ಸೆಂಡ್ ಮಾಡೋದು. ಎಲ್ಲಿ ಪೆಟ್ರೋಲ್ ಬಂಕ್ ಆದರೂ ಎಲ್ಲೇ ಹೋದ್ರು ಏನೋ ಒಂದು ವಸ್ತು ಖರೀದಿ ಮಾಡ್ಬೇಕಾದ್ರು ₹1 ಅಮೌಂಟ್ ಅಂದರೆ ₹1 ಅಮೌಂಟ್ ವಸ್ತು ಖರೀದಿ ಮಾಡ್ಬೇಕಾದ್ರೆ ಯು ಪಿ ಐ ಮೂಲಕನೇ ಮಾಡ್ತಾರೆ. ಯು ಪಿ ಐ ಪೇಯ್ಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಬಂದ್ಬಿಟ್ಟು ಯು ಪಿ ಐ. ಈ ಯು ಪಿ ಐ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಆದರೆ ಇತ್ತೀಚೆಗೆ ಯು ಪಿ ಐ ಏನಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಫೋನ್ಪೇ. ಆಲ್ಮೋಸ್ಟ್ ಎಲ್ಲ ತುಂಬ ಜನ ಯೂಸ್ ಮಾಡೋದು, ಎಲ್ಲರೂ ಫೋನ್ಪೇ ಅಪ್ಲಿಕೇಶನ್ ಅನ್ನೋದು ಯೂಸ್ ಮಾಡ್ತಾರೆ. ಆದರೆ ಬಟ್ ಈ ಫೋನ್ಪೇ ಅಪ್ಲಿಕೇಶನ್ ಅನ್ನೋದು ಈಗ ಸಡನ್ನಾಗಿ ಅಪ್ಡೇಟ್ ಆಗಿ ಏನಾಗಿದೆ, ಫೋನ್ಪೇ ಎಲ್ಲ ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗಿದೆ, ಇಂಟರ್ಫೇಸ್ ಚೇಂಜ್ ಆಗಿದೆ, ತುಂಬ ಚೇಂಜ್ ಆಗಿದೆ. ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಹಿಡಿದಲ್ಲಿ ಫೋನ್ಪೇ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಅದ್ರ ಜೊತೆಗೆ ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡೋದು, ಒಂದೇ ಮೊಬೈಲ್ ನಂಬರಲ್ಲಿ ನನ್ನ ಹತ್ರ 5-6 ಬ್ಯಾಂಕ್ ಅಕೌಂಟ್ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇದೆ, ಅದಕ್ಕೆಲ್ಲ ಏನು ಮಾಡಬೇಕು, ಮತ್ತು ನಮ್ಮ ಹತ್ರ ಎ ಟಿ ಎಮ್ ಇಲ್ಲ, ಎ ಟಿ ಎಮ್ ಇಲ್ಲದು ಫೋನ್ಪೇ ಸ್ಟಾರ್ಟ್ ಮಾಡ್ಬೋದಾ, ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿಯಾಗಿ. ಇತ್ತೀಚೆಗೆ ತುಂಬ ಜನ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಎಷ್ಟು ಜನರಿಗೆ ಗೊತ್ತಿದೆ ಯು ಪಿ ಐ ಡಿ ಯಾವ ರೀತಿ ಯೂಸ್ ಮಾಡೋದು, ಫೋನ್ಪೇ ಅಪ್ಲಿಕೇಶನ್ ಅಂತ. ತುಂಬ ಜನ, ಕೆಲವೊಂದಷ್ಟು ಜನ, ಇನ್ನೂ ಕೆಲವೊಂದಷ್ಟು ಜನ ಏನೂ ಗೊತ್ತಿಲ್ಲ ಯಾವ ರೀತಿ ಯೂಸ್ ಮಾಡೋದು ಏನೋ ತುಂಬ ಸಿಂಪಲ್. ಈ ಒಂದು ವಿಡಿಯೋ ನೋಡಿ ಸಾಕು, ಈಸಿಯಾಗಿ ನೀವು ಯಾವ ರೀತಿ ಅಮೌಂಟ್ ಸೆಂಡ್ ಮಾಡೋದು, ಯಾವ ರೀತಿ ಅಮೌಂಟ್ ಇದು ಮಾಡೋದು ಎಲ್ಲ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಆಗುತ್ತೆ, ಎಲ್ಲ ಗೊತ್ತಾಗಿಬಿಡುತ್ತೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕಲ್ಸನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ತುಂಬ ಸಿಂಪಲ್. ಫೋನ್ಪೇ ಅಪ್ಲಿಕೇಶನ್ ನನ್ನೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಪ್ಪ, ನೀವು ಡೌನ್ಲೋಡ್ ಮಾಡಿದ್ರೆ ನನಗೂ ಕೂಡ ಸ್ವಲ್ಪ ಕ್ಯಾಶ್ ಬ್ಯಾಕ್ ಅನ್ನೋದು ಅಮೌಂಟ್ ಸಿಗುತ್ತೆ ನಿಮ್ಮಿಂದ, ಯಾವುದೂ ಮುಚ್ಚುಮರಿ ಮಾಡಲ್ಲ. ಜಸ್ಟ್ ಇಲ್ಲಾಂದ್ರೆ ನೀವು ಏನು ಮಾಡಿ, ನೀವು ಪ್ಲೇಸ್ಟೋರಲ್ಲಿ ಹೋಗಿ ಬಂದುಬಿಟ್ಟು ಫೋನ್ಪೇ ಅಂತ ಸರ್ಚ್ ಮಾಡಿ, ಫೋನ್ಪೇ ಅಂತ ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಫೋನ್ಪೇ ಸಿಗುತ್ತೆ, ಅಲ್ಲಿಂದ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಸ್ವಲ್ಪ ಡೌನ್ಲೋಡ್ ಮಾಡ್ಕೊಂಡು, ನನ್ನ ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೊಂಡು ನನಗೆ ಸ್ವಲ್ಪ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇಷ್ಟೇ ನೋಡಿ. ಇನ್ನೊಂದು ತುಂಬ ಸಿಂಪಲ್, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಇನ್ನೊಂದು ತುಂಬ ಸಿಂಪಲ್, ನಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತಿರ್ತೀವಿ. ಜಸ್ಟ್ ಫೋನ್ಪೇ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ಬಿಡ್ತೀನಿ, ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳ್ಬೇಕಾರೆ, ನಿಮ್ಮ ಹತ್ರ ಮೇನ್ ಇಂಪಾರ್ಟೆಂಟ್ ಐತಾನೆ ನಿಮ್ಮದು ಫೋನ್ಪೇ ಸ್ಟಾರ್ಟ್ ಆಗಬೇಕು, ನೀವು ಫೋನ್ಪೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮೊಂದು ಮೊಬೈಲ್ ನಂಬರ್ ಅಕೌಂಟಿಗೆ ಲಿಂಕ್ ಇದೆಯಲ್ಲ ಅಂತ ನೀವು ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಬೇಕು. ಲಿಂಕ್ ಇಲ್ಲ ಅಂದರೆ ಏನು ಮಾಡ್ಬೋದು, ಬ್ಯಾಂಕ್ ಬ್ರ್ಯಾಂಚ್ಗೆ ವಿಸಿಟ್ ಮಾಡಿ ಅಲ್ಲಿ ಏನು ಮಾಡಬೇಕು, ಸರ್ ನನ್ನೊಂದು ಅಕೌಂಟಿಗೆ ನನ್ನೊಂದು ಮೊಬೈಲ್ ನಂಬರ್ ಲಿಂಕ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಜಸ್ಟ್ 24 ಅವರ್ಸಲ್ಲಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀವೇನು ಮಾಡಬೇಕು, ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಬೇಕು. ಅದರ ನಂತರ ಲಿಂಕ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಲಿಂಕ್ ಇದ್ದರೆ ಏನು ಮಾಡೋದು, ಜಸ್ಟ್ ಇಲ್ಲ ಆ ನಿಮ್ಮೊಂದು ಅಕೌಂಟಿಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆ, ಆ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 4 ಡಿಜಿಟ್ ನಿಮಗೆ ಒ ಟಿ ಪಿ ಬರುತ್ತೆ. ಜಸ್ಟ್ ಯೂಸ್ ಒ ಟಿ ಪಿ, ನಾವು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಜಸ್ಟ್ ನನಗೆ ಒ ಟಿ ಪಿ, ಯಾಕಂದರೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ, ಅಂದರೆ 5 ಡಿಜಿಟ್ ಒ ಟಿ ಪಿ ಬರುತ್ತೆ. ಜಸ್ಟ್ ನೀವು ಒ ಟಿ ಪಿ ಎಂಟರ್ ಮಾಡಬೇಕು. ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ರೀತಿ ಬರುತ್ತೆ ನೋಡಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಈ ರೀತಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಓಕೆ ನೆಕ್ಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡಿದ ತಕ್ಷಣ ಅಲಾವ್ ಕೊಟ್ಟ ನಂತರ ಡೈರೆಕ್ಟಾಗಿ ಫೋನ್ಪೇ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಫೋನ್ಪೇ ಅನ್ನೋದು ಎಲ್ಲ ಸಿಸ್ಟಮ್ ಚೇಂಜ್ ಆಗಿದೆ. ಮೊದಲಿಗೆ ಬೇರೆ ಇತ್ತು, ಅಪ್ಡೇಟ್ ಆಗಿತ್ತು. ಅದ್ರ ಬಟ್ ಇವಾಗ ಎಲ್ಲ ಚೇಂಜ್ ಆಗಿದೆ. ಇಲ್ಲೆಲ್ಲ ನೀವು ನೋಡ್ಕೊಳ್ಬೋದು, ಈ ರೀತಿ ಇಂಟರ್ಫೇಸ್ ಓಪನ್ ಆಯಿತು. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್, ನೀವು ಫೋನ್ಪೇ ಅಕೌಂಟಿಗೆ ಲಾಗಿನ್ ಆಯಿತು. ಲಾಗಿನ್ ಆಗಿದ್ರೆ ನಿಮ್ಮ ಅಕೌಂಟಿಗೆ ಲಿಂಕ್ ಇಲ್ಲ, ಡೈರೆಕ್ಟಾಗಿ ನೀವು ಅಮೌಂಟ್ ಸೆಂಡ್ ಮಾಡೋಕ್ಕೆ ಬರಲ್ಲ. ನೀವು ಏನು ಮಾಡಬೇಕು, ನಿಮ್ಮೊಂದು ಫೋನ್ಪೇಗೆ ನಲ್ಲಿ ನಿಮ್ಮೊಂದು ಅಕೌಂಟ್ ನೀವು ಲಿಂಕ್ ಮಾಡಬೇಕು. ಅದಕ್ಕೆ ಲಿಂಕ್ ಮಾಡ್ಬೇಕಾದ್ರೆ ಯಾವ ರೀತಿ ಅಂದರೆ, ಅದಕ್ಕಿಂತ ಮುಂಚೆ ನೀವು ಮಾಡಿ, ಇಲ್ಲಿ ಪ್ರೊಫೈಲ್ ಅಂತ ಇದೆ, ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಏನು ಮಾಡಿ, ನಿಮ್ಮೊಂದು ನೇಮ್ ಹಾಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ನೇಮ್ ಹಾಕೋದ್ರೆ ನೇಮ್ ಹಾಕೊಳ್ಳಿ. ಆ ನಿಮ್ಮೊಂದು ಡಿ ಪಿ ಫೋಟೋ ಏನಾದರೂ ಫೋಟೋ ಹಾಕೋದ್ರೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಏನು ಮಾಡೋಬೇಕಿಲ್ಲ, ಅಡ್ರೆಸ್ ಬೇಕಾದ್ರೆ ನಿಮ್ಮ ಅಡ್ರೆಸ್ ಬೇಕಾದ್ರೆ ನೀವು ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಬೇಕಾದ್ರೆ ಈ ರೀತಿ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ನೀವು ಏನು ಮಾಡ್ಕೋ, ತುಂಬ ಸಿಂಪಲ್. ಈಗ ನೀವು ಅಲ್ಲಿ ಎಲ್ಲ ವೆರಿಫೈ ಅಂದರೆ ನಿಮ್ಮ ನಂಬರ್ ಆಟೋಮೆಟಿಕ್ ಇರುತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಇದನ್ನ ಹಾಕೋ, ಯಾಕಂದ್ರೆ ನಿಮ್ಮದೇ ಹೆಸರು ಅಂತ ಗೊತ್ತಾಗಬೇಕಲ್ಲ. ಯಾಕಂದ್ರೆ ಇನ್ನೊಬ್ಬರು ಫೋನ್ಪೇ ಮಾಡ್ಬೇಕಾದ್ರೆ ನಿಮ್ಮ ಹೆಸರು ತೋರಿಸುತ್ತೆ ಅದರ ಬಟ್ ಇಲ್ಲಿ ನಿಮ್ಮ ಫೋನ್ಪೇದಲ್ಲಿ. ಈಗ ನೀವು ಇಷ್ಟೆಲ್ಲ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋ, ಈಗ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಫೋನ್ಪೇ ಅಕೌಂಟ್ ಅಂದರೆ ಫೋನ್ಪೇ ಅಪ್ಲಿಕೇಶನ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕು. ಯಾವ ರೀತಿ ಲಿಂಕ್ ಮಾಡಿದ್ರೆ, ಮೇನ್ ಇಂಪಾರ್ಟೆಂಟ್ ಲಿಂಕ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಎ ಟಿ ಎಮ್ ಇರಬೇಕು. ಇಲ್ಲ ಅಂದರೆ ನಿಮ್ಮ ಹತ್ರ ಎ ಟಿ ಎಮ್ ಇಲ್ಲ ಅಂದರೂ ಕೂಡ ಆಧಾರ್ ಕಾರ್ಡ್ ಇರಬೇಕು. ಮೇನ್ ಇಂಪಾರ್ಟೆಂಟ್ ಅಂತಾನೆ ಇದು ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಯಾವ ರೀತಿ ಲಿಂಕ್ ಮಾಡೋದು, ತುಂಬ ಸಿಂಪಲ್, ಏನೂ ಇಲ್ಲ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾನೇಜ್ ಅಂದರೆ ಪೇಮೆಂಟ್ ಮ್ಯಾನೇಜ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ತುಂಬ ಸಿಂಪಲ್. ಇಲ್ಲಿ ನಿಮಗೆಲ್ಲ ತೋರಿಸುತ್ತೆ ನೋಡಿ. ಏನಪ್ಪ, ಈ ರುಪಿ ಅಂದರೆ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಲಿಂಕ್ ಮಾಡ್ಕೊಳ್ಬೋದು. ಇಲ್ಲಿ ಏನು ಮಾಡೋಂಗಿಲ್ಲ, ಜಸ್ಟ್ ನೀವು
ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಿಂಕ್ ನಿಮ್ಮ ಒಂದು ಅಕೌಂಟ್ ಯಾವುದಿಲ್ಲ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ ಒಂದು ಬ್ಯಾಂಕ್ ಇದೆ ಆ ಒಂದು ಬ್ಯಾಂಕಿನ ಹೆಸರು ಸರ್ಚ್ ಮಾಡಿ. ಈಗ ನಾನು ಏನು ಮಾಡ್ತೇನೆ ಎಸ್ ಬಿ ಐ ಅಂದರೆ ಎಸ್ ಬಿ ಐ ಅಂದರೆ ಎಸ್ ಬಿ ಐ ಅಂದರೆ ಸ್ಟೇಟ್, ನಂದು ಎಸ್ ಬಿ ಐ ಇದೆ ಅಂದರೆ ಇಂಡಿಯನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸರ್ಚ್ ಮಾಡ್ತೀನಿ. ನೀವು ಸರ್ಚ್ ಮಾಡ್ಕೊಳ್ಳಿ, ಜಸ್ಟ್ ಮೇಲ್ಗಡೆ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಚ್ ಮಾಡಿದ ತಕ್ಷಣ ಅದರ ನಂತರ ಎಸ್ ಐ ಎಮ್ ಸೆಂಡ್ ಅಂತ ಕ್ಲಿಕ್ ಮಾಡುತ್ತೆ. ಅದರ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ರಿಚಾರ್ಜ್ ಇರಬೇಕು, ಇಲ್ಲಾಂದ್ರೆ ಆಗಲ್ಲ ಮೇನ್ ಇಂಪಾರ್ಟೆಂಟ್. ಓಕೆ, ಈ ರೀತಿ ಆಯಿತು ನೋಡಿ, ಲಿಂಕ್ಡ್ ಅಂತ ಆಯಿತು. ಜಸ್ಟ್ ಈ ರೀತಿ ಆದಾಗ ನಿಮ್ಗೆ ಏನು ಮಾಡ್ಕೊ, ಇಲ್ಲಿ ಸೆಟ್ ಪಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ ಬರುತ್ತೆ ಮೇನ್ ಇಂಪಾರ್ಟೆಂಟು. ಒಂದು ನಿಮ್ಮ ಹತ್ರ ಎ ಟಿ ಎಮ್ ಇದ್ದರೆ ಎ ಟಿ ಎಮ್ ನಂಬರ್ ಕೇಳುತ್ತೆ, ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಎ ಟಿ ಎಮ್ ಲಾಸ್ಟ್ಗೆ 6 ಡಿಜಿಟ್ ಏನು ನಂಬರ್ ಇದಲ್ಲ ಆ ನಂಬರ್ ಕೇಳುತ್ತೆ. ಅದ್ರ ಜೊತೆಗೆ ತೆಗೆದುಬಿಟ್ಟು ಎಕ್ಸ್ಪೈರ್ ಡೇಟ್, ಯಾವ ಒಂದು ಡೇಟಿಗೆ ನಿಮ್ಮೊಂದು ಎ ಟಿ ಎಮ್ ಎಕ್ಸ್ಪೈರ್ ಆಗುತ್ತೆ ಅದನ್ನು ಕೂಡ ಕೇಳುತ್ತೆ. ಅದರ ನಂತರ ನಿಮ್ಮ ಹತ್ರ ಎ ಟಿ ಎಮ್ ಇಲ್ಲ, ಆ್ಯಕ್ಚುಲಿ ಮಟ್ಟ ನಮ್ಗೆ ಹೇಳ್ಬೇಕಾದ್ರೆ ನಿಮ್ಮ ಹತ್ರ ಎ ಟಿ ಎಮ್ ಇಲ್ಲ, ಯಾಕೆ ಕೆಲವೊಂದಷ್ಟು ಜನ ಹತ್ರ ಎ ಟಿ ಎಮ್ ಇರಲ್ಲ. ಎ ಟಿ ಎಮ್ ಇದ್ದರೆ ಎ ಟಿ ಎಮ್ ನಂಬರ್ ಹಾಕಿ, ಇಲ್ಲ ಅಂದರೆ ಏನು ಮಾಡಿ, ಏನೋ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ತೊಗೊಳ್ಳಿ, ತೆರಳಿದೆ ನೋಡಿ ಅಥೋರಿಟಿ ಯೂಸ್ ಆಧಾರ್ ನಂಬರ್ ಅಂತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಂಬರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟ್ ನಿಮಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನು ಕೇಳುತ್ತೆ, ಸ್ವಲ್ಪ ಲಿಂಕ್ ಲೋಡ್ ಆಗುತ್ತೆ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ನಿಮಗೆ ಎಂಟ್ರ್ ಫಸ್ಟ್ ಆಧಾರ್ 6 ಡಿಜಿಟ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ಇದ್ದಂಥ ಫಸ್ಟ್ 6 ನಂಬರ್ ಕೇಳುತ್ತೆ. ಅದನ್ನು ಹಾಕಿದ ತಕ್ಷಣ ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೊಂದು ಪಿನ್ ಕೇಳುತ್ತೆ, ನಿಮಗೆ 6 ಡಿಜಿಟ್ ಪನ್, ಅಂದರೆ ನಿಮಗೆ ಆ ಪಿನ್ ಮೇನ್ ಇಂಪಾರ್ಟೆಂಟ್, ಯಾರಿಗೂ ಕೂಡ ಹೇಳೋಕೋಗ್ಬಿಡಿ. ಕಿವಿ ಮಾತು ನಿಮಗೆ ಗೊತ್ತಿರಬೇಕು, ನಿಮ್ಮ ಫಾದರ್ ಆಗಿರೋ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಹೇಳೋಕೋಗ್ಬಿಡಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇನ್ನೊಬ್ರಿಗೆ ಅಮೌಂಟ್ ಕಳಿಸ್ಬೇಕಾದ್ರೆ ಅದೇ ಪಿನ್ ಮೇನ್ ಇಂಪಾರ್ಟೆಂಟ್. ಆ ಪಿನ್ನು ಸೀಕ್ರೆಟಾಗಿ ಇಟ್ಕೊಳ್ಳಿ, 1 2 3 4 5 6 ಅಂತ ಇಡೋಕೋಗ್ಬಿಡಿ, ಈಸಿ ಆಗುತ್ತೆ. ಅದೆಲ್ಲ ತುಂಬ ಜನ ಎಲ್ಲ ಟ್ರೈ ಮಾಡ್ತಾರೆ, ಅದಕ್ಕೆ ಒಂದು ಒಳ್ಳೆ ಪಿನ್ ಹಾಕೊಂಡು ಜಸ್ಟ್ ಈ ರೀತಿ ಮಾಡಿ ನೀವು ಅಕೌಂಟ್ ಆಯಿತು. ಈಗ ಅಕೌಂಟ್ ಲಿಂಕ್ ಆಯಿತು, ಒಂದು ಪಿನ್ ಸೆಟ್ ಮಾಡಿ ಸಾಕು. ನಿಮಗೆ ತೋರಿಸ್ತಿದೆ, ಅದ್ರ ಬಟ್ ಇಲ್ಲಿ ಬ್ಲರ್ನ ಬರುತ್ತೆ, ಅದನ್ನು ನಾನು ನಿಮಗೆ ಸೈಡಿಗೆ ಇಂಡಿಕೇಶನ್ ಹಾಕಿರ್ತೀನಿ. ಒಂದು ಪಿನ್ ಸೆಟ್ ಮಾಡ್ಕೊಂಡು 6 ಡಿಜಿಟ್ ಪಿನ್ ಕೇಳ್ತಾ 6 ಡಿಜಿಟ್ ಒಂದು ಪಿನ್ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದ ತಕ್ಷಣ ಈ ರೀತಿ ಕಂಪ್ಲೀಟ್ ಆಯಿತು. ಈಗ ನಿಮ್ಮೊಂದು ಫೋನ್ಪೇಯಲ್ಲಿ ನಿಮ್ಮೊಂದು ಅಕೌಂಟ್ ಲಿಂಕ್ ಆಯಿತು. ಇವಾಗಲೇ ಹೇಳ್ಬಿಡ್ತೀನಿ, ನಿಮ್ಮೊಂದು ಮೊಬೈಲ್ ನಂಬರಿಗೆ, ನನ್ನೊಂದು ಮೊಬೈಲ್ ನಂಬರ್ಗೆ 5-6 ಅಕೌಂಟ್ಗಳಿದೆ. ಒಂದು ಕೆನರಾ ಬ್ಯಾಂಕಿಗೆ ಅಕೌಂಟ್ ಇದೆ, ಒಂದು ಎಸ್ ಬಿ ಐ ಇದೆ, ಒಂದು IDFC ಇದೆ, ಒಂದು ಮತ್ತು ಅದ್ರ ಜೊತೆ ಇನ್ನೊಂದು ICC ಬ್ಯಾಂಕ್ ಇದೆ, ಇನ್ನೊಂದು ಕೋಟಕ್ ಬ್ಯಾಂಕ್ ಇದೆ. ಬ್ರದರ್ ಏನು ಮಾಡೋದು, ಎಲ್ಲ ಲಿಂಕ್ ಮಾಡ್ಕೊಳ್ಬೋದು. ನಿಮಗೆ ಬೇರೆ ಅಕೌಂಟ್ ಬೇರೆ ಇದ್ದರೂ ಕೂಡ ಏನು ಮಾಡೋಂಗಿಲ್ಲ, ಜಸ್ಟ್ ಯಾಡ್ ಬ್ಯಾಂಕ್ ನ್ಯೂ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡೋದು, ಯಾವ ಒಂದು ಅಕೌಂಟ್ ಇದೆ ನಿಮ್ಮ ಮತ್ತೊಂದು ಅದನ್ನು ಕ್ಲಿಕ್ ಮಾಡಿ ಲಿಂಕ್ ಮಾಡ್ಕೊಳ್ಬೋದು. ಇಲ್ಲಿ ಡೈರೆಕ್ಟಾಗಿ ಇದೇ ರೀತಿ ಸೇಮ್ ಅದು ಪ್ರೊಸೆಸ್ ಹಿಂಗೆ ಈ ರೀತಿ ಮಾಡಿ ನೀವು ಅಲ್ಲಿ ಲಿಂಕ್ ಮಾಡ್ಕೊಳ್ಬೋದು. ಈಗ ಡೈರೆಕ್ಟಾಗಿ ಈಗ ನಿಮ್ಮ ಫೋನ್ಪೇ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಯಿತು. ಈ ರೀತಿಯಾಗಿ ಈಸಿಯಾಗಿ ಕ್ರಿಯೇಟ್ ಆಯಿತು, ಏನು ಮಾಡೋಂಗಿಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಈಗ ಕ್ರಿಯೇಟ್ ಆಯಿತು. ಈಗ ಈ ಫೋನ್ಪೇ ಅನ್ನೋದು ಯಾವ ರೀತಿ ನಾವು ಯೂಸ್ ಮಾಡೋದು ಅದನ್ನ ಹೇಳ್ಬಿಡ್ತೇನೆ. ಬೇಸಿಕ್ ನಾಲೆಜ್ ಬೇಕಲ್ಲ, ಯಾಕಂದರೆ ಫೋನ್ಪೇ ಕ್ರಿಯೇಟ್ ಮಾಡೋದು ಆಯಿತು, ಜಸ್ಟ್ ಒಂದು ಸೆಕೆಂಡಲ್ಲಿ ಆಯಿತು. ಅದ್ರ ಬಟ್ ಅದನ್ನ ಯೂಸ್ ಮಾಡೋದು ಈಗ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಹೇಳ್ತೀರ 2 ಮೊಬೈಲ್ ನಂಬರ್ ಅಂತ ಇದೆಲ್ಲ, ಇದು ಏನಪ್ಪ ಅಂದ್ರೆ ನೀವು ಯಾರಿಗಾದರೂ ನಂಬರ್ ಅಂದರೆ ಯಾರಿಗಾದರೂ ಅಮೌಂಟ್ ಶೇರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ಗೆ ಈಗ ನೀವು ಎಲ್ಲೋ ಒಂದು ವಸ್ತು ಖರೀದಿ ಮಾಡಿದ್ರೆ ಅವ್ರಿಗೆ ನೀವು ಅಮೌಂಟ್ ಹಾಕ್ಬೇಕಾರೆ ಅವ್ರ ಹತ್ರ QR ಕೋಡ್ ಇಲ್ಲ. ಅವಾಗ ಏನು ಮಾಡ್ತಾರೆ ನೀವು, ಅವ್ರ ನಂಬರ್ ಕೊಡ್ತಾರೆ, ನಂಬರ್ನಿಂದ ಸೆಂಡ್ ಮಾಡ್ಬೇಕಾರೆ ಇಲ್ಲಿ 2 ಮೊಬೈಲ್ ನಂಬರ್ ಅಂತೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರು 6 ಡಿಜಿಟ್ ಅಂದರೆ 6 ಅಲ್ಲ ಸಾರಿ 10 ನಂಬರ್ ಹೇಳ್ತಾರೆ ಅವ್ರ ಮೊಬೈಲ್ ನಂಬರ್. ಆ ನಂಬರ್ ಹಾಕಿದ ತಕ್ಷಣ ಮೇಲ್ಗಡೆ ಹೆಸರು ತೋರಿಸುತ್ತೆ, ಅವ್ರ ಹೆಸರು ತೋರಿಸುತ್ತೆ ಮೇನ್ ಇಂಪಾರ್ಟೆಂಟ್. ಹೆಸರು ಹಾಕಿ ಈ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಂಬರ್ ಕೇಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅವ್ರ ನಂಬರ್ ಹಾಕಿದ ತಕ್ಷಣ ಅವ್ರ ಹೆಸರು ತೋರಿಸುತ್ತೆ. ಜಸ್ಟ್ ಅವ್ರ ಹೆಸರು ಅದೇನು ಕನ್ಫರ್ಮ್ ಮಾಡಿ ಅಮೌಂಟ್ ಸೆಂಡ್ ಮಾಡೋದು. ಇದು ಬಂದ್ಬಿಟ್ಟು ಈ ರೀತಿ ಮಾಡ್ಕೊಂಡು ನೀವು ಸೆಂಡ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಅಮೌಂಟ್ ಸೆಂಡ್ ಮಾಡ್ಬೋದು. ಮೇನ್ ಇಂಪಾರ್ಟೆಂಟ್ QR ಕೋಡ್ ಅಂದರೆ ಇಲ್ಲಿ ಸ್ಕ್ಯಾನರ್ ಬರುತ್ತೆ, ನಿಮಗೆಲ್ಲ ಗೊತ್ತಿರಲಿ ಈ ರೀತಿ ಸ್ಕ್ಯಾನರ್. ಓಕೆ, ಈ ಸ್ಕ್ಯಾನರ್ ಅಲ್ಲ ಪರ್ಮಿಷನ್ ಕೊಟ್ಟರೆ ಈ ರೀತಿ ಸ್ಕ್ಯಾನರು ಅಲ್ಲಿ QR ಕೋಡ್ ಇರುತ್ತೆ, ಜಸ್ಟ್ ಅದನ್ನ ಸ್ಕ್ಯಾನ್ ಮಾಡೋದು. ಸ್ಕ್ಯಾನ್ ಮಾಡಿದ್ರೆ ಅಮೌಂಟು ಈ ರೀತಿ ಅಂದರೆ ಈ ರೀತಿ ಮೂಲಕ ಕೂಡ ಸೆಂಡ್ ಮಾಡ್ಕೊಳ್ಬೋದು ಈ ರೀತಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ 2 ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅದಲ್ಲ, ಜಸ್ಟ್ ಇದು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಬೇರೆ ಬೇರೆ ಬ್ಯಾಂಕ್ಗಳು ಅಮೌಂಟ್ ಕೂಡ ಹಾಕೋಬೋದು. ನೀವೇನು ಬ್ಯಾಂಕಿಗೂ ಡಿಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಈ ಅಕೌಂಟಲ್ಲಿ ಇದ್ದಂಥ ಅಮೌಂಟು ಈ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು. ಅದೇ ಅವ್ರನ್ನ ಸೆಲ್ಫ್ ಅಕೌಂಟ್ ಇದೆ, ಜಸ್ಟ್ ಸೆಲ್ಫ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಅಕೌಂಟ್ ಅಂತ ಕೇಳ್ತಾ ನೀವು ಲಿಂಕ್ ಮಾಡಿದರೆ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಲಿ ಬೇರೆ ಬೇರೆ ಅಕೌಂಟ್ ಲಿಂಕ್ ಇದ್ದರೆ ಡೈರೆಕ್ಟಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಬೋದು. ಇಲ್ಲ ನೀವು ಇನ್ನೊಬ್ಬರಿಗೆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಹಾಕ್ಬೇಕಂತ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗೋ ಒಬ್ಬರಿಗೆ ಹಾಕ್ಬೇಕಂತಾರೆ, ಜಸ್ಟ್ ಇಲ್ಲಿ 2 ಆಧಾರ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈಗ ನಾ ಇಷ್ಟು ಜನ ಎಲ್ಲ ಹಾಕಿದ್ವಿ. ಇಲ್ಲೆಲ್ಲ ನೀವು ನೋಡ್ತಾರಲ್ಲ ಇವರೆಲ್ಲ ಜಸ್ಟ್ ಎಲ್ಲ 2 ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋದು. ಅವ್ರದ್ದು ಯಾವ ಬ್ಯಾಂಕ್ ಇದೆ, ಎಕ್ಸಾಂಪಲ್ ನೋಡಿ ಕೆನರಾ ಬ್ಯಾಂಕ್ ಇದ್ದರೆ ಕೆನರಾ ಬ್ಯಾಂಕ್ ಅಕೌಂಟ್ ಅವ್ರ ನಂಬರ್ ಹಾಕೋದು, ಅಕೌಂಟ್ ನಂಬರ್. ಅದರ ನಂತರ IFSC ಕೊಡೋಕ್ಕೆ ಎಷ್ಟು ಅಮೌಂಟ್ ಬೇಕಾದ್ರೆ ನೆಕ್ಸ್ಟ್ ಕೇಳುತ್ತೆ ಅದನ್ನ ಮಾಡಿ ಅಮೌಂಟ್ ಸೆಂಡ್ ಮಾಡ್ಬೋದು. ಅದೇ ರೀತಿ ಕೂಡ ಎನಿ ಯು ಪಿ ಐ ID ಮೂಲಕ ಕೂಡ ನೀವು ಸೆಂಡ್ ಮಾಡ್ಕೊಳ್ಬೋದು, ಏನು ಅವಶ್ಯಕತೆ ಇಲ್ಲ. UPI ID ಮೂಲಕ ಕೂಡ ಅವ್ರಿಗೆ ಅಮೌಂಟ್ ಹಾಕ್ಬೋದು. ಈ ರೀತಿ ನೀವು ಮಾಡ್ಕೊಳ್ಬೋದು. ಇದು ಈ ರೀತಿ ಯೂಸ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಈಗ ನಿಮಗೆ ಅಮೌಂಟ್ ಯಾವ ರೀತಿ ಸೆಂಡ್ ಮಾಡೋದು ಎಲ್ಲ ಗೊತ್ತಿತ್ತು. ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಾದ್ರೆ ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಇದೆ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 6 ಡಿಜಿಟ್ ಏನು ಪಿನ್ ಇಟ್ಟಿದ್ರೆ ಆ ಪಿನ್ ಕೇಳುತ್ತೆ. ಆ ಪಿನ್ ಹಾಕಿದ್ರೆ
ನಿಮ್ಮ ಬ್ಯಾಲೆನ್ಸ್ ತೋರಿಸುತ್ತೆ, ಏನೂ ಇಲ್ಲ. ಅದರ ನಂತರ ಈಗ ನೀವು ನಿಮ್ಮೊಂದು ಮೊಬೈಲ್ ಮೂಲಕ ನಿಮ್ಮೊಂದು ಮೊಬೈಲ್ ರಿಚಾರ್ಜ್ ಆಗಿರ್ಬೋದು, ಅದನ್ನೇ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಇಲ್ಲಿ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ರಿಚಾರ್ಜ್ ಒಂದೇ ಬರಲ್ಲ, ಇಲ್ಲಿ ಮೊಬೈಲ್ ರಿಚಾರ್ಜ್ ಮಾಡ್ಕೋಬೋದು, ಟಿ ವಿ ರಿಚಾರ್ಜ್ ಮಾಡ್ಬೋದು, ಮತ್ತು ಟೂಲ್ ಕಾಟೋದೇನು ಫಾಸ್ಟ್ ಟ್ಯಾಗ್ ಇರುತ್ತಲ್ಲ ಅದರ ರಿಚಾರ್ಜ್ ಮಾಡ್ಕೋಬೋದು, ಪ್ಲೇಸ್ಟೋರ್ ಅಮೌಂಟ್ ಹಾಕ್ಬೋದು, ಮೆಟ್ರೋ ಇನ್ನು ಬುಕ್ಕಿಂಗ್ ಮಾಡ್ಕೋಬೋದು, ಎಲೆಕ್ಟ್ರಿಕಲ್ ಬಿಲ್ ತುಂಬೋದು, ವಾಟರ್ ಬಿಲ್ ತುಂಬೋದು, ಗ್ಯಾಸ್ ಬಿಲ್ ಅಂದರೆ ಗ್ಯಾಸ್ ಬುಕ್ ಮಾಡ್ಕೋಬೋದು. ಎಲ್ಲ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಗೆ ತೋರಿಸುತ್ತೆ, ಎಲ್ಲ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೋದು. ಫೋನ್ಪೇ ಮೂಲಕನೇ ಎಲ್ಲ ಮಾಡ್ಕೊಳ್ಬೋದು, ಅಲ್ಲೇ ಹೋಗ್ಬೇಕಂತಲೇ ಇಲ್ಲ, ಜಸ್ಟ್ ಈ ರೀತಿ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬಂತು ಲೋನ್ಸ್ ಬೇಕಾದ್ರೆ ಲೋನ್ಸ್ ಕೂಡ ಸಿಗುತ್ತೆ. ಇದು ಲೋನ್ಸ್ ಯಾರು ತೆಗಿಯೋಕೆ ಹೋಗ್ಬಿಡಿ, ನಾನು ನಿಮಗೆ ಹೇಳ್ಬೇಕಾರೆ. ಇನ್ಶೂರೆನ್ಸ್, ಇಲ್ಲಿ ಇನ್ಶೂರೆನ್ಸ್ ಬೇಕಾದ್ರೆ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ. ಸೇವಿಂಗ್ ಅಕೌಂಟ್ ಬೇಕಾದ್ರೆ ಸೇವಿಂಗ್ ಅಕೌಂಟು. ತೆಳಗೆ ಬಂದ್ಬಿಟ್ಟು ಇದು ವ್ಯಾಲಿಡ್ ಅಕೌಂಟ್ ಅಂತ ಬಂದ್ಬಿಟ್ಟು, ಇದು ವ್ಯಾಲಿಡ್ ಅಂದರೆ ಏನಪ್ಪ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ವ್ಯಾಲಿಡ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ರೆ ಕ್ರಿಯೇಟ್ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ನೀವು ಎಲ್ಲೇ ಹೋದರೂ ಹೊರಗಡೆ ಹೋದರೂ ನೆಟ್ವರ್ಕ್ ಇಲ್ಲ ಅಂದರೂ ಕೂಡ ಈ ವ್ಯಾಲಿಡಲ್ಲಿ ಇದ್ದಂಥ ಅಮೌಂಟ್ ನಿಮ್ಮ ಹತ್ರ ನೆಟ್ವರ್ಕ್ ಸಿಮ್ ಇಲ್ಲ ಅಂದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಕೂಡ ಬೆಸ್ಟ್. ಇದನ್ನು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು, ಬೇಡ ಅಂದ್ರೆ ಬೇಡ, ಅದೇನಿಲ್ಲ. ಅದರ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನು ಮಾಡೋಂಗಿಲ್ಲ, ರಿವೈಡ್ಸು ಮತ್ತು ಅದ್ರ ಜೊತೆ ಕ್ಯಾಶ್ ಬ್ಯಾಕ್. ಮೇನ್ ಪಾಯಿಂಟ್ ಏನೆಲ್ಲ ನಿಮಗೆ ಕ್ಯಾಶ್ ಬ್ಯಾಕ್, ಇದನ್ನು ಇನ್ನೊಬ್ರು ಸೇರ್ ಮಾಡಿ ನಿಮಗೆ 200 ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನೋದು ಬರೋ ಚಾನ್ಸಸ್ ಕೂಡ ಇದೆ, ತೋರಿಸುತ್ತೆ. ಈ ರೀತಿ ಮಾಡಿ ನೀವು ಫೋನ್ಪೇ ಯೂಸ್ ಮಾಡ್ಕೊಳ್ಬೋದು, ಇಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು QR ಕೋಡ್ ಬೇಕು, ಮೇನ್ ಇಂಪಾರ್ಟೆಂಟ್. QR ಕೋಡ್ ಎಲ್ಲಿಂದ ತೆಗೆಯೋದಂದ್ರೆ ನಿಮ್ಮ ಪ್ರೊಫೈಲ್ QR ಕೋಡ್ ಏನು ಮಾಡ್ಬೋದು, ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋದು, ಇಲ್ಲಿ QR ಕೋಡ್ ಅಂತೆಲ್ಲ ಜಸ್ಟ್ QR ಕೋಡ್ ಕೊಟ್ಟರೆ ಸಾಕು. ಈ QR ಕೋಡ್ ಅವ್ರು ಸ್ಕ್ಯಾನ್ ಮಾಡಿದ್ರೆ ಅಮೌಂಟ್ ಸ್ಕ್ಯಾನ್ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಬೋದು. ಈಗ ನಿಮಗೆ ಅಮೌಂಟು ಯಾವ ರೀತಿ ಕಳಿಸೋದು, ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ಲ ಗೊತ್ತಾಯಿತು. ಈಗ ಅಮೌಂಟ್ ಬಂದಿದೆ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡೋದು, ಏನು ಚೆಕ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಹಿಸ್ಟ್ರಿ ಅಂತ ಇರ್ತಾರೆ, ಜಸ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾರೆಲ್ಲ ಅಮೌಂಟ್ ಶೇರ್ ಮಾಡಿದ್ದಾರೆ, ಯಾರೆಲ್ಲ ಅಮೌಂಟ್ ಶೇರ್ ಮಾಡಿಲ್ಲ, ಇಲ್ಲೆಲ್ಲ ಪ್ರತಿಯೊಂದು ತೋರಿಸುತ್ತೆ. ಇಲ್ಲಿ ಎಲ್ಲ ಪ್ರತಿಯೊಂದು ಹಿಸ್ಟ್ರಿ ಸಿಗುತ್ತೆ. ಅದ್ರ ಜೊತೆ ಇಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಕೂಡ ಸಿಗುತ್ತೆ, ಎಷ್ಟು ದಿನದ್ದು ಲಾಸ್ಟ್ 365 ದಿನದ ಸ್ಟೇಟ್ಮೆಂಟ್ ಕೂಡ ಸಿಗುತ್ತೆ. ಅಂದರೆ ಒಂದು ವರ್ಷದ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ ಎಲ್ಲ ನಿಮಗೆ ತೋರಿಸುತ್ತೆ. ಇದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಅಕ್ನಾಲೇಜ್ಮೆಂಟ್ ಯಾರಿಗೆ ಏನೋ ಗೊತ್ತಿಲ್ಲದ ಕೂಡ, ಏನೋ ಒಂದು ವೇಳೆ ಇಷ್ಟು ಡಿಲೀಟ್ ಆಗಿದ್ರೆ ಹೋಯ್ತು, ಏನಿಲ್ಲ, ಇಲ್ಲಿ ಇರುತ್ತೆ. ಈ ರೀತಿ ನೀವು ಮಾಡ್ಕೊಳ್ಬೋದು ನೋಡಿ, ಈ ರೀತಿ ಯೂಸ್ ಇಷ್ಟು ನೀವು ಮಾಡ್ಬೋದು. ಏನು ಹೇಳೋದು ತುಂಬ ಸಿಂಪಲ್. ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ಫೋನ್ಪೇ ಅನ್ನೋದು ತುಂಬ ಯೂಸ್ ಆಗುತ್ತೆ. ಅದ್ರ ಬಿಟ್ಟು ಇದರಿಂದ ಕೆಟ್ಟದ್ದು ಕೂಡ ಯೂಸ್ ಆಗುತ್ತೆ. ಕೆಟ್ಟಂದ್ರೆ ತುಂಬ ಜನ ಗೊತ್ತಿಲ್ಲದೆ ಎಷ್ಟು ಜನ ಮೋಸ ಆಗ್ತಿದೆ. ಈ ರೀತಿ ಮಾಡಿ ನೀವು ಯೂಸ್ ಮಾಡ್ಕೊಳ್ಬೋದು. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಹೇಳೋದಿಲ್ಲ, ಈಗೇನು UPI ಇದೆಯಲ್ಲ ಫೋನ್ಪೇ, ಯಾರೆಲ್ಲ ಮನೆಯಲ್ಲಿ ಕೂತ ನಿಮಗೆ ತುಂಬ ಜನ ನಾಲೆಜ್ ಇಲ್ಲ. ಏನು ಹೇಳೋದು ತುಂಬ ಸಿಂಪಲಾಗಿ ನಾನು ನಿಮಗೆ ಈ ಒಂದು ಹಿಡಿದ್ರೆ ಅಂದರೆ ಫೋನ್ಪೇ ಯಾವ ರೀತಿ ಯೂಸ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಏನು ಇಲ್ಲ, ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟ್. ಅದ್ರ ಜೊತೆಗೆ ನಿಮ್ಮ ಫೋನ್ಪೇಯಲ್ಲಿ ನೀವು ಮಾಡಿದಂಥ ಹಿಸ್ಟ್ರಿ ಅದನ್ನು ಕೂಡ ನೀವು ಡಿಲೀಟ್ ಮಾಡ್ಬೋದು. ಅದನ್ನ ಯಾವ ರೀತಿ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ನೋಡ್ಬೇಕಾರೆ ಜಾಸ್ತಿ ಈ ಒಂದು ವಿಡಿಯೋದಿಲ್ಲ, ಅದೇ ಒಂದು ಕಮೆಂಟ್ ಬಂದರೆ ಅದು ಆ ಒಂದು ಟಾಪಿಕ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ಅಂತ ಇವತ್ತನ್ನು ಮುಗಿಸೋಕ್ಕಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾಮಿಲೀಸ್ ಎಲ್ಲರಿಗೂ ಎಲ್ಲರಿಗೆ ನಮ್ಮ ಇತ್ತೀಚೆಗೆ UPI ಅನ್ನೋದು ಎಲ್ಲ ಯೂಸ್ ಆಗ್ತಿದೆ. ನಿಮಗೂ ಕೂಡ ಗೊತ್ತಾಗಲಿ ಹೊಸ ಅಪ್ಡೇಟ್ ಆಗಿದೆ, ಏನೇನಾಗಿದೆ ಎಲ್ಲ ನಮಗೆ ಈ ಒಂದು ಸಂಪೂರ್ಣ ತೋರಿಸಿದಂತೆ ಇವತ್ತು ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟದಲ್ಲಿ ಬಾಯ್.